ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿವಿನ್ ಸ್ಪೈಸಿ ಕಿಚನ್. ಇವತ್ತು ತುಂಬ ಈಸಿಯಾಗಿ ಬಿಸಿಬೇಳೆ ಬಾತನ್ನು ರುಚಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಈಗ ಒಂದು ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ಮತ್ತು ಅರ್ಧದಷ್ಟು ಈರುಳ್ಳಿನ ತಗೊಂಡು ಈ ರೀತಿಯಲ್ಲಿ ಸ್ವಲ್ಪ ಪೇಸ್ಟ್ ಆಗೋ ರೀತಿಯಲ್ಲಿ, ಸ್ವಲ್ಪ ಅರ್ಧಂಬರ್ಧ ಪೇಸ್ಟ್ ಆಗೋ ರೀತಿಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಆಯಿಲ್ ಹಾಕಿ ಅದು ಕಾದ ನಂತರ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಅದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ರುಬ್ಬಿಟ್ಕೊಂಡಿದ್ದಂತಹ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ರೀತಿಯಲ್ಲಿ ಸಣ್ಣ ಹುರಿನಲ್ಲಿ ಬೇಯಿಸ್ಕೋಬೇಕು. ಅದಾದ ಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿದ್ದಂತಹ ತರಕಾರಿಗಳನ್ನೆಲ್ಲ ಹಾಕಿ ಇವಾಗ 5 ನಿಮಿಷಗಳ ಕಾಲ ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನಂತರ ಇವಾಗ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡರ್, ನಾನು MTR ಬಿಸಿಬೇಳೆಬಾತ್ ಪೌಡರ್ನ ತೊಗೊಂಡಿದ್ದೀನಿ. 2 ಪ್ಯಾಕೆಟಷ್ಟು ನಾನು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ. 5 ಜನಕ್ಕೆ 2 ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1 ರಿಂದ 1.5 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ 5 ನಿಮಿಷದಷ್ಟು ಮತ್ತೆ ಬೇಯಿಸೋದಕ್ಕೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನಂತರ ಇವಾಗ ಹಾಕಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೆಂದು ಆದಮೇಲೆ ಇವಾಗ ನೀರಿನ ಮೆಷರ್ಮೆಂಟ್ನ ತಿಳ್ಕೊಳ್ಳೋಣ. ಈಗ ಬಿಸಿಬೇಳೆ ಬಾತಿಗೆ ನಾನು ಅಕ್ಕಿ ಅರ್ಧ ಗ್ಲಾಸ್ ಮತ್ತು ಬೇಳೆ ಅರ್ಧ ಗ್ಲಾಸ್ನ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಾನು 1:5 ರೇಷಿಯೋನಲ್ಲಿ ನೀರು ಹಾಕಿದ್ದೀನಿ. ಇವಾಗ ನೋಡಿ, ಅರ್ಧ ಗ್ಲಾಸಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಅಕ್ಕಿನ ತೊಗೊಂಡು ಮತ್ತು ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಹೆಸರು ಬೇಳೆನೂ ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ನಂತರ ಇವಾಗ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅಕ್ಕಿ ಮತ್ತು ತೊಗರಿಬೇಳೆನ. ನೆಕ್ಸ್ಟ್ ಇವಾಗ ನೀರೆಲ್ಲ ಕುದ್ದಿದೆ. ನೀರೆಲ್ಲ ಚೆನ್ನಾಗಿ ಆದ ಮೇಲೆ ಅದಕ್ಕೆ ಇವಾಗ ನೆಕ್ಸ್ಟು ಬೇಳೆ ಮತ್ತು ತೊಳೆದಿಟ್ಕೊಂಡಿದ್ದಂತಹ ಬೇಳೆ ಮತ್ತು ಅಕ್ಕಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಆದಮೇಲೆ ಚೆನ್ನಾಗಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಒಂದು 3 to 4 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಯಾಕಂದರೆ ಅಕ್ಕಿ ಬೇಳೆ ಎಲ್ಲ ಲೈಟಾಗಿ ಸ್ಮ್ಯಾಶ್ ಆಗಬೇಕು. ಫುಲ್ ಸ್ಮ್ಯಾಶ್ ಆದ್ರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ 3 ರಿಂದ 4 ವಿಷಲ್ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದರ ರುಚಿನ ಇನ್ನಷ್ಟು ಹೆಚ್ಚಿಸೋದಕ್ಕೆ ಲೈಟಾಗಿ ಒಂದು ಒಗ್ಗರಣೆ ಕೊಡೋಣ. ಒಂದು ಪ್ಯಾನ್ಗೆ ಆಯಿಲ್ನ ಹಾಕಿ ಅದಕ್ಕೆ ಸಪ್ರೇಟಾಗಿ ಇವಾಗ ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾನ ಯಾಕೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬಿಸಿಬೇಳೆ ಬಾತೊಳಗೇ ನಾವು ಅದನ್ನು ಮಿಕ್ಸ್ ಮಾಡಿಬಿಟ್ವಿ ಅಂತಂದರೆ ಮೆತ್ತಗಾಗುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಎಣ್ಣೆಗೆ ಇವಾಗ ಕೊಬ್ಬರಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಮತ್ತು ಒಂದು 5 ರಿಂದ 6 ಮೆಣಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿ ಬಿಸಿಬೇಳೆ ಬಾತ್ಗೆ ಹಾಕೋದ್ರಿಂದ ಬಿಸಿಬೇಳೆ ಬಾತ್ನ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಹುರಿದು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಕೊಬ್ಬರಿ ಬಿಸಿಬೇಳೆ ಬಾತಲ್ಲಿ ತಿಂತಾ ಸಿಕ್ತು ಬಾಯಿಗೆ ಅಂತಂದರೆ ತುಂಬಾ ರುಚಿಯಾಗುತ್ತೆ. ಸೊ ಹಾಗಾಗಿ ಕೊಬ್ಬರಿನ ಆ್ಯಡ್ ಮಾಡ್ತೀನಿ ನಾನು. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಈ ರೀತಿಯಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಬಿಸಿಬೇಳೆ ಬಾತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬಿಸಿಬೇಳೆ ಬಾತಿಗೆ 1 ರಿಂದ 2 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಮೇಲ್ಗಡೆ ಖಾರ ಹಾಕಿ ತಿಂತಾ ಇದ್ದರೆ
ನಿಜವಾಗ್ಲೂ ಭಾಳ ಸೊಗಸಾಗಿರುತ್ತೆ. ನೀವು ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಪ್ಲೀಸ್ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ನನ್ನ ಎಲ್ಲ ಹೆಚ್ಚು ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬಿಸಿಬೇಳೆಬಾತು ನನ್ನ ಮಗಳಿಗೆ ತುಂಬ ಇಷ್ಟ. ಬನ್ನಿ ಅವಳು ಏನು ಹೇಳ್ತಾಳೆ ಇವಾಗ ನೋಡೋಣ. ಬಿಸಿಬೇಳೆಬಾತು ಹೇಗಿದೆ ಬಂಗಾರಿ? ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.